ಸರ್ ಹಿಂದೆ ಆದರೆ ಹೆಚ್ಚಿನ ಎಲ್ಲ ನಿಮ್ಗೆ ಇವತ್ತು ನೀವು ಬೇರೆ ಕ್ಲಿಪ್ಪಿಂಗ್ಸ್ ಬೇಕಂದ್ರೆ ನಮಗೆ ಮನೆ ಹೋಗ್ತೀವಿ ಅಲ್ಲಿ ಲೆಕ್ಕರ್ ಬಂದಾಗ ನೀವು ಬಂದ ತೆರಳೆ ಬರ್ತೀವಿ ಹೋಗೋದಾದ್ರೆ ಯಾಕಂದರೆ ಅವರಿಗೆ ತುಂಬ ತಿರುಗಲಿಕ್ಕೆಲ್ಲ ಆಗಲ್ಲ. ಆದ್ದರಿಂದ ಫಸ್ಟಿಗೆ ಸೇರುವಾಗ ಹಾಗೂ ಕೊನೆಗೆ ಎಂಡ್ ಆಗುವಾಗ ಅವರು ಬಂದು ನಮ್ಮಲ್ಲಿ ಸೇರ್ಕೊಂಡು ಇದರಲ್ಲಿ ಭಾಗವಹಿಸ್ಬೋದು, ಯಾರು ಬೇಕಾದ್ರೂ ಕಲಿಬೋದು. ಹಾಗೆ ಇದನ್ನು ಕಲೀಲಿಕ್ಕೋಸ್ಕರ ನಾವು ವರ್ಷಕ್ಕೆ ಒಮ್ಮೆ ಆಚರಿಸೋದ್ರಿಂದ ಆ ಒಂದು 5 ದಿನದ ಕಲಿಕೆಗೆ ನಮ್ಮ ಹಿನ್ನೆಲೆ ನಮಗೆ ಒಂದು 10 ದಿನದ ಅದಕ್ಕೆ ಪ್ರಾಕ್ಟೀಸ್ ಅಂದರೆ ಅದಕ್ಕೆ ತಯಾರಿ ಬೇಕಾಗತ್ತೆ. ಇದು ಶಿವರಾತ್ರಿ ಆದ ಮೇಲೆ ಮುಂದಿನ ಒಂದು 10 ದಿನಗಳವರೆಗೆ ನಾವು ಅವರವರ ಕೂಡುಗಟ್ಟಿನಲ್ಲೇ ಆ ಗೂಟ ಹಾಕಿಕೊಂಡು ಅಥವಾ ಅವರದೇ ಒಂದು ರೀತಿಯಲ್ಲಿ ಈ ಹಿರಿಯರಿಗೆ ಕಲಿಸಿಕೊಡೋ ಸಂಪ್ರದಾಯ ಸಹ ಇದೆ. ಇದನ್ನು ಚಾಚು ತಪ್ಪದೆ ಎಲ್ಲರೂ ಬಂದು ಅದನ್ನು ಕಲಿತು ಆ ಹೆಜ್ಜೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ನಮ್ಮ ಈ ಒಂದು 5 ದಿನದ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸರ್ ಕಡೆ ಒಂದು 2 ಪ್ರಶ್ನೆ